ನೀವು ಮೊದ್ಲು ಅವ್ರಿಗೆ ಕೇಳಬೇಕು, ಯಾವ ದೇಶದಾಗ ಅದಾರ, ಅವ್ರು ಯಾವ ದೇಶದಲ್ಲಿದಾರ, ಹಿಂದೂಸ್ತಾನದಲ್ಲಿದ್ದಾರೋ ಭಾರತ ದೇಶದಲ್ಲಿದ್ದಾರೋ, ಇವರು ಬೇರೆ ದೇಶದಿಂದ ಬಂದಿದ್ದಾರೋ ಅನ್ನೋದು ನನಗೆ ಅನುಮಾನ ಪ್ರಾರಂಭ ಆಗಿದೆ. ಯಾಕಂದ್ರೆ ಭಾರತೀಯ ಜನತಾ ಪಕ್ಷದವ್ರಿಗೆ ಧರ್ಮ ಆಧಾರಿತ ಮಾತಾಡದೇ ಇದ್ರೆ ಅವ್ರಿಗೆ ತಿಂದಿದ್ದು ಜೀರ್ಣ ಆಗಲ್ಲ. ಆ ಒಂದು ಕಾರಣಕ್ಕೆ ಅವರು ಆ ರೀತಿ ಮಾತಾಡುವಂಥದ್ದು. ಯಾಕಂದ್ರೆ ಹಿಂದೂ ಕೂಡ ಅವರು JDS ಬೇರೆ ಬೇರೆ ಪಕ್ಷದಾಗಿದ್ದಾಗ ನಮಾಜು ಮಾಡ್ಯಾರ, ಮಸೀದಿಗೂ ಹೋಗ್ಯಾರ, ರೋಜಾನು ಮಾಡ್ಯಾರ, ಎಲ್ಲಾ ಮಾಡ್ಯಾರ. ಟಿಪ್ಪು ಸುಲ್ತಾನ್ ಖಡ್ಗಾನ ಹಿಡ್ಕೊಂಡು ನಿಂತಾರ. ಇವತ್ತು ಬ್ಯಾಡಾಗಿ ಏನೋ ಒಂದು ಸಮುದಾಯನ, ಇವತ್ತು ಒಂದು ಧರ್ಮವನ್ನ ಇವತ್ತು ತೆಗೊಳ್ಳುವಂಥದ್ದು ಯಾವ ರಾಜಕಾರಣಿಗೂ ಒಳ್ಳೇದಲ್ಲ. ಇವತ್ತು ಯತ್ನಾಳ್ ಅವರು ಅವ್ರೇನೇ ಸ್ವಯಂ ಘೋಷಿತ ತಾವೇ ನಾಯಕರು, ಅವ್ರ ಪಕ್ಷದ ನಾಯಕರ ಬಗ್ಗೆ ಮಾತಾಡ್ತಾರ, ಇನ್ನೊಂದು ಪಕ್ಷದ ಬಗ್ಗೆ ಹಗರವಾಗಿ ಮಾತಾಡುವಂಥದ್ದು ಸರಿಯಲ್ಲ. ಇವತ್ತೇನು ಇವರೊಬ್ಬರ ಏನಿಲ್ಲಿ ಇನ್ನೊಂದು ಮಾತನ್ನು ಹೇಳಿದಾರ ಅವ್ರು, ನನಗೆ ಗೊತ್ತಿದೆ, ಕೊಂಚಂಸಾಲಿ ಸಮಾಜದ ಬಗ್ಗೆ. ಏನು ಸಮಾಜಕ್ಕೆ ಇವರೊಬ್ಬರ ಹುಟ್ಟ್ಯಾರ? ಏನು ಇವರಿಂತ ಸಮಾಜ ನಿಂತ ಈ ರಾಜ್ಯದಲ್ಲಿ? ಇಲ್ಲಿ ನಾವು ಹೋರಾಟ ಮಾಡಿದ್ದು 2D 2C ಮೀಸಲಾತಿ ಮತ ಬಗ್ಗೆ ಮಾತಾಡ್ತಾರೆ ಇವರು ವೇದಿಕೆಯಲ್ಲಿ, ರಾಜಕೀಯ ವೇದಿಕೆಯಲ್ಲಿ. ರಾಜಕೀಯ ಅಷ್ಟೇ ಮಾತಾಡ್ರಿ, ನಿಮ್ಮ ಪಕ್ಷದ ನಾಯಕರ ಬಗ್ಗೆ ಮಾತಾಡ್ತೀರಿ. ಯಡಿಯೂರಪ್ಪನ ಮಗನ ಬಗ್ಗೆ ನೀವು ಹೊಯ್ಕೊಡ್ರಿ, ಯಾರು ಬೇಡಂದಾರ? ನಮ್ಮ ಪಕ್ಷದ ನಾಯಕರ ಬಗ್ಗೆ ಮಾತಾಡೋಕೆ ಇವ್ರಿಗೇನು ಹಾಕ್ತಿಲ್ಲ. ಯಾರು ಮುಖ್ಯಮಂತ್ರಿಯಾಗಿ ಉಳಿತಾರೋ, ಯಾರು ಏನಾಗ್ತಾರೋ, ಅವ್ರ ಧರ್ಮದಾಗ ಹುಟ್ಟಿಲ್ಲ, ಇವ್ರ ಧರ್ಮದಾಗ ಹುಟ್ಟಿಲ್ಲ, ಇವರೊಬ್ಬರೇ ಹುಟ್ಟ್ಯಾರ ಪಂಚಮಸಾಲಿಗೆ? ಮತ್ತೆ ನಾವೆಲ್ಲ ಎಲ್ಲಿ ಹುಟ್ಟಿವಿ? ನಾವೆಲ್ಲ ಯಾವ ರಾಷ್ಟ್ರದಾಗಿದ್ದೀವಿ? ಯಾವ ತತ್ವವನ್ನ ಧರ್ಮವನ್ನ ಪಾಲಿಸ್ತೀವಿ ನಾವು? ಧರ್ಮದ ಬಗ್ಗೆ ಗೌರವ ಇಲ್ಲ, ವಿಭೂತಿ ಹೆಚ್ಚರ ಬಗ್ಗೆ ಅನುಗಿಸೋದು, ಎಲ್ಲರಿಗೂ ಅನುಗಿಸೋದು. ಏನ್ ಮಾತನ್ನ ಕೇಳಿ ಜನ ಕೆಕೆ ಹೊಡಿತಾರ, ಚಪಾಳಿ ಹೊಡಿತಾರ ಅಂದ ತಕ್ಷಣ ಬಾಯಿಗೆ ಬಂದಂಗೆಲ್ಲ ಮಾತಾಡಿದ್ರ ಯಾರು ಕೇಳ್ತಾರೆ ಇವರು? ಇದೇ ರೀತಿ ಮಾತಾಡ್ಕೊಂತ ಹೋದ್ರ ಈಗೇನಿರುವಂತ ಗೌರವ ಐತಲ್ಲ, ಆ ಗೌರವನು ಕಳ್ಕೋತಾರ ಅವ್ರು ಅಷ್ಟೇ. ದಮ್ ಇದ್ರೆ ಇವ್ರು ಕೊಡ್ಬೇಕಾಗಿತ್ರಿ. ಇವ್ರು ತಾಯಿ ಮೇಲೆ ಪ್ರಮಾಣ ಮಾಡಿದ ಒಬ್ಬ ಮುಖ್ಯಮಂತ್ರಿ, ಸದನದಲ್ಲಿ ಪ್ರಮಾಣ ಮಾಡಿದ ಒಬ್ಬ ಮುಖ್ಯಮಂತ್ರಿ. ಮಿಸ್ಟರ್ ಯಡಿಯೂರಪ್ಪ ಸದನದಲ್ಲಿ ವಚನ ಕೊಟ್ಟ. ಬಸವರಾಜ ಬೊಮ್ಮಾಯಿ ಅವರು ತಾಯಿ ಮೇಲೆ ಆಣೆ ಕೊಟ್ಟು, ನಾನೇ ಇದ್ದೀನಿ ಈ ಹೋರಾಟದ ಮುಂಚೂಣಿಯಲ್ಲಿ, ನಾನು 712 ಕಿಲೋಮೀಟರ್ ನಡೆದವನು, ಇವ್ರು ಯಾರು ನಡೆದಿಲ್ಲ, ವೇದಿಕೆಗೆ ಬಂದು ಭಾಷಣ ಮಾಡಿ ಹೋದವರು ಅಷ್ಟೇ ಇವರು. ಈ ಸಮುದಾಯ ಅಂತಲೇ ಇವತ್ತು ಆ ಪಕ್ಷದಲ್ಲಿ ಉಳಿದಾರವರು. ಅದನ್ನು ಅರ್ಥ ಮಾಡ್ಕೋಬೇಕು. ಈ ಸಮುದಾಯ ಏನಾದ್ರು ಕೈ ಬಿಟ್ರೆ ನಾಳೆನೇ ಇರೋದಿಲ್ಲ ಆ ಪಕ್ಷದಲ್ಲಿ. ಈ ಸಮುದಾಯ ಇಟ್ಕೊಂಡು ಆಟ ಆಡೋದು ಬಿಡ್ರಿ ಅಂತ ಹೇಳ್ರಿ. ಅವ್ರಿಗೆ ತಾಕತ್ತು ದಮ್ಮು ಅವ್ರ ಹತ್ರ ಇದ್ರ ಅವ್ರ ವೈಯಕ್ತಿಕ ವರ್ಚಸ್ಸಿಂತ ಮಾಡ್ಲಿ. ಈ ಸಮಾಜ ದಮ್ ಇಟ್ಕೊಂಡು ಯಾಕೆ ಮಾತಾಡ್ತಾರೆ ಇವರು? 2A ಮೀಸಲಾತಿ ಬಗ್ಗೆ ಮಾತಾಡ್ತಾರಲ್ಲ, ಇನ್ 2D ಮೀಸಲಾತಿ ನಮಗ್ ಬಂತ? ಇವತ್ತು ನಮ್ಮ ಜನಾಂಗಕ್ಕೂ ಕೇಳಕ್ಕೆ ಇಚ್ಛೆ ಪಡ್ತೀನಿ, ಇವತ್ತೇನು 2D ಮೀಸಲಾತಿ ಬಂದತ್ತ? ನಮ್ಗೆ ಸರ್ಟಿಫಿಕೇಟ್ ಸಿಗುತ್ತಾ? ತಹಸೀಲ್ದಾರ್ ಕಚೇರಿಗೆ ಹೋದ್ರೆ ಇವರೇ ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿ ಮುಚ್ಚುಳಿಕೆ ಪತ್ರ ಬರೆದು ಕೊಟ್ರ. 2D ಮೀಸಲಾತಿ, ಅಲ್ಪಸಂಖ್ಯಾತರ ಮೀಸಲಾತಿಯನ್ನು ಕಿತ್ತಾಕಿ ಇವರು ರಾಜಕೀಯ ಮಾಡಕ್ ಹೋಗಿದ್ರು. ಅದ್ರ ತಕ್ಕ ಪಾಠವನ್ನು ಈ ರಾಜ್ಯದ ಜನರು ಇವತ್ತು ಕಳಿಸ್ಯಾರ. ಅವ್ರಿಗೆ ಮುಂದೆ ಇನ್ನೂ ಕಲಿಸ್ತಾರೆ, ಈ ಲೋಕಸಭೆಯಲ್ಲಿ ಕಲಿಸ್ತಾರೆ. ಇದೇ ರೀತಿ ಧರ್ಮದ ಆಧಾರಿತ ಮಾತಾಡ್ಕೊಂತ ಹೋದ್ರ ಯಾಕೆ ಮಾತಾಡ್ತಾರೆ ಇವರು? ಏನು ಇವ್ರು ಕೊಡಿಸಿದ್ರಂತ? ನಮಗ್ ತಾಕತ್ತಿದ್ರು ದಮ್ಮಿದ್ರು ಅಂತ ಕೇಳ್ತಾರಲ್ಲ, ನಮ್ಗೆ ಗೊತ್ತೈತಿ ಯಾವಾಗ ತಗೋಬೇಕು ಅನ್ನೋದು ಗೊತ್ತೈತಿ. ನಮ್ಗೆ ಆ ತಾಕತ್ತು ಐತಿ, ಆ ದಮ್ಮು ಐತಿ, ನಾವು ತರ್ತೀವಿ ನಮ್ಮ ಸರ್ಕಾರದೊಳಗೆ. ಯೋಗದಾನ ಕೊಡುವಂತಹ ಶಿವಾನಂದ ಪಾಟೀಲ್ ಅವರು ಪಂಚಮಸಾಲಿಗರ ಮತವನ್ನ ಕೇಳೋದಕ್ಕೆ ಅವ್ರ ನೈತಿಕತೆ ಇಲ್ಲ. ಯಾರ್ರೀ ಭಾಗಿಯಾಗಿಲ್ಲ ಅಂತ ಹೇಳೋದು? ಇವರೊಬ್ಬರೇ ಭಾಗಿಯಾಗ? ಇಡೀ ಸಮುದಾಯನ ಎಲ್ಲ ಪಕ್ಷಾತೀತವಾದ ಹೋರಾಟ ಇದು. ಈ ವೇದಿಕೆಯನ್ನ ತಮ್ಮ ಪಕ್ಷದ ಪರವಾಗಿ ಬಳಕೆ ಮಾಡ್ಕೊಳ್ಳೋದು, ಯಾವುದೋ ಸಮುದಾಯವನ್ನು ತೆಗೆಳಿಸೋದು, ಇದು ಯಾವ ಸರಿ? ಮೊನ್ನೆ ಗುಲ್ಬರ್ಗದಲ್ಲಿ ಏನು ಸಮುದಾಯ ಇವರಪ್ಪನ ಮನೆಯ ವೇದಿಕೆನ ಅದು? ಯತ್ನಾಳ್ ರಪ್ಪನ ಮನೆಯ ವೇದಿಕೆ ಹಾಕೊಂಡು ಇವ್ರು ಸ್ವಾಮಿಗಳು ಕರ್ಕೊಂಡು ಮಾಡ್ಕೊಳ್ಳಿ ಹಂಗಾರೆ. ಸಮುದಾಯ ಪಕ್ಷಾತೀತವಾದ ಹೋರಾಟ ಮಾಡಿದ್ದು. ಇವ್ರು ವೈಯಕ್ತಿಕವಾಗಿ ಇವ್ರ ಪಕ್ಷದ ವರ್ಚಸ್ಸನ್ನ ಯಾವುದೋ ಸಮುದಾಯವನ್ನು ತಗೊಳ್ಳೋದಕ್ಕೆ ಇವ್ರಿಗೆ ಮಾಡಕ್ ಕೊಟ್ಟಿಲ್ಲ ಅಧಿಕಾರ. ನಾನು ರಾಷ್ಟ್ರೀಯ ಅಧ್ಯಕ್ಷನಿದ್ದೀನಿ ಇಲ್ಲಿ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಮೊದಲ ಏನು ಹೋರಾಟದಲ್ಲಿ ಆರ್ಭಟ ಮಾಡ್ತಾ ಇರುವಂತ ಶಾಸಕರು ಒಬ್ರು ಬಾಯಿ ತೆಗಿತಾ ಇಲ್ಲ ನೋಡ್ರಿ. ಇವರಿಗೆ ಯಾವ ಪಕ್ಷದ ಬಗ್ಗೆ ಗೌರವಿಲ್ಲ, ತಮ್ಮ ಪಕ್ಷದ ಬಗ್ಗೆ ಗೌರವಿಲ್ಲ, ತಮ್ಮ ನಾಯಕರ ಬಗ್ಗೆ ಗೌರವಿಲ್ಲ. ಈ ಗೌರವನೇ ಗೊತ್ತಿಲ್ಲಾರ್ದಂತವ್ರಿಗೆ ಏನ್ ಮಾತಾಡಿ ಏನ್ ಪ್ರಯೋಜನ? ಏನ್ ಗೊತ್ತೈತಿ ಇವ್ರಿಗೆ? ಏನ್ ಇವ್ರು ಕೊಟ್ಬಿಟ್ರ? 4 ವರ್ಷ ಕಾಲ ಸತತ ಏನು ಯಡಿಯೂರಪ್ಪನವರು ಬೆಳಗಾವಿ ಅಧಿವೇಶನದಲ್ಲಿ ಮಾತು ಕೊಟ್ರು. ಅಲ್ಲಿ ಮಾತು ಕೊಟ್ಟ ತಕ್ಷಣ ಬೆಂಗಳೂರು ಅಧಿವೇಶನದಲ್ಲಿ ಮಾತು ಕೊಟ್ರು. ಆಮೇಲೆ ಬೊಮ್ಮಾಯಿಯವರು ಬಂದು, ನಿಮ್ಗೆ ಗೊತ್ತಿದೆ ಸಮುದಾಯದ ಹೋರಾಟ ನಡೀತು. ಹೋರಾಟ ನಡೆದ ಮೇಲೆ ಎಲ್ಲೋ ಒಂದು ಕಡೆ ತಾಯಿ ಆನೆ ಮಾಡಿ ನಮ್ಗೆ ಮೋಸ ಮಾಡಿದ್ರು. ಅದು 2D ಕೊಟ್ಟಿದ್ದು ಇವತ್ತು ನಮ್ಮ ಸರ್ಟಿಫಿಕೇಟ್ ಬರ್ತಾ ಇದೆಯಾ? ನನ್ನ ಪ್ರಶ್ನೆ ಯತ್ನಾಳ್ ಅವರಿಗೆ. 2D ಅಂತ ಸುಮ್ಮನೆ ಭಾಷಣ ಹೊಡಿತಿರ್ರಿ ಎಲ್ಲಾ ಕಡೆ ಓದಲ್ಲಿ. 2D ಏನಾದ್ರು ನಮಗ್ ಬಂದೈತಾ? ಇವತ್ತು ನಮ್ಗೆ 2D ಸರ್ಟಿಫಿಕೇಟ್ ಸಿಗುತ್ತಾ? ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇರುವಂತದ್ದು ಇವರೇ ಮುಚ್ಚುಳಿಕೆ ಪತ್ರ ಬರ್ಕೊಡ್ತಾರೆ, ಇದೇ ಸರ್ಕಾರದವರು, ಭಾರತೀಯ ಜನತಾ ಪಕ್ಷದವರು.
ಯಾವ್ದೋ ಅಲ್ಪಸಂಖ್ಯಾತ ಮೀಸಲಾತಿ ಕಿತ್ತಿ ನಮಗ್ ಕೊಟ್ಟಿದ್ದು ನಾವು ಅವತ್ತೇ ತಿರಸ್ಕಾರ ಮಾಡಿದ್ವಿ. ನಾವು ಸುಟ್ಟು ಹಾಕಿದೀವಿ ಇವ್ರದ್ದು. ನಾವು ಇದೇ ಚೆನ್ನಮ್ಮ ಸರ್ಕಲ್ದಲ್ಲಿ ಬೆಳಗಾವಲ್ಲಿ ನಾವು ಪೂಜ್ಯರು ಕೂಡ ತಿರಸ್ಕಾರ ಮಾಡಿ ಅವರ 2D ಮೀಸಲಾತಿಯನ್ನ ನಾವು ಸುಟ್ಟು ಹಾಕಿದ್ವಿ. ನಾವು ಬೇಡ ಅಂತೇಳಿ ನಮಗ್ ಬೇಕಾಗಿರೋದು 2A ಸ್ಥಾನಮಾನ. ಪಂಚಮಸಾಲಿ ಇವರೇ ಭಾಷಣ ಮಾಡಿದ್ರು 2A ಬೇಕು ಅಂತ ಹೇಳಿ. 2Dಗೆ 2% ತಿಳಿದ್ವಿ ನಾವು. ಆಯ್ತು, ಎಲ್ಲೈತಿ ಸರ್ಟಿಫಿಕೇಟ್ ಕೊಡು ಅಂತ ಹೇಳಿ ಯತ್ನಾಳಗ. ನಮ್ಮ ಸಮುದಾಯದ ಮಕ್ಕಳು ನಾಳೆ ತಹಸೀಲ್ದಾರ್ ಕಚೇರಿ ಕಳಿಸ್ತೀನಿ, ಒಂದು ಸರ್ಟಿಫಿಕೇಟ್ ಕೊಡಿಸ್ಬೋ ಅಂತ ಹೇಳ್ರಿ ಯತ್ನಾಳಗ. ಅವ್ನ್ ತಾಕತ್ತು ದಮ್ಮು ಮಾತಾಡ್ತಾನಲ್ಲ, ಅವ್ನ್ ತಾಕತ್ ದಮ್ ಇದ್ರೆ ಕೊಡಿಸ್ ಅಂತ ಹೇಳ್ರಿ ಹೇಳ್ತೀನಿ ನಾನು. ಅಧಿವೇಶನ